ಕಾಂಗ್ರೆಸ್ ಸರ್ಕಾರ ಪತನ ಆಗತ್ತೆ ಅನ್ನೋದು ಸತ್ಯ ಸತ್ಯ ಅಂತ ಹೇಳಿದ್ರು ದೇವೇಗೌಡ್ರೆ. ಹಗಲು ಕನಸು ಕಾಣ್ತಾ ಇದ್ದೀರಾ ಅಂತ ಈ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಚುನಾವಣೆಯ ನಂತರ ರಾಜ್ಯ ಸರ್ಕಾರ ಇರಲ್ಲ ಎಂಬ ಹೇಳಿಕೆಗೆ ಈಗ ತಿರುಗೇಟನ್ನ ಕೊಟ್ಟಿರುವುದು ಸಿದ್ದರಾಮಯ್ಯ. ಹಗಲು ಕನಸು ಕಾಣ್ತಾ ಇದ್ದೀರಾ ದೇವೇಗೌಡ್ರೆ, ಪತನ ಆಗತ್ತೆ ನಮ್ಮ ಸರ್ಕಾರ ಅನ್ನೋದು ನಿಮ್ಮ ಕನಸು. ಈ ತರ ಹಗಲು ಕನಸನ್ನ ಕಾಣುವುದನ್ನ ಬಿಡಿ ಅಂತ ಹೇಳಿದೆ. ಚುನಾವಣೆ ನಂತರ ರಾಜ್ಯ ಸರ್ಕಾರ ಪತನ ಆಗತ್ತೆ ಅನ್ನುವ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪತನ ಆಗತ್ತೆ ಅನ್ನೋದು ನಿಮ್ಮ ಭ್ರಮೆ, ಅದು ಭ್ರಮೆಯಲ್ಲಿದ್ದೀರಾ ಆ ರೀತಿ. ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನೀವೇ ಅವರೊಬ್ಬ ಭ್ರಷ್ಟ ಮಂತ್ರಿಯಾಗಿ ಬಹಳಷ್ಟು ಹಣವನ್ನ ಲೂಟಿ ಹೊಡೆದಿದ್ದಾರೆ ಅಂತೇಳಿ ಬಹಳಷ್ಟು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. ಇವರ ಭ್ರಷ್ಟಾಚಾರದ ಬಗ್ಗೆ ಒಂದು ನ್ಯಾಯಾಂಗ ಆಯೋಗವನ್ನು ರಚನೆ ಮಾಡಿದ್ದೇನೆ. ಅದು ತನಿಖೆ ನಡೀತಾ ಇದೆ. ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎನ್ಡಿಎ ಅಭ್ಯರ್ಥಿ ಮಾಜಿ ಮಂತ್ರಿ ಅವ್ರ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ. ತನಿಖೆ ಪೂರ್ಣ ಆದ ಮೇಲೆ ಇವರು ತಪ್ಪಿತಸ್ಥರು ಅಂತೇಳಿ ಸಾಬೀತಾಗ್ತದೆ. ಇವರು 100% ಭ್ರಷ್ಟಾಚಾರಿ ಅಂತೇಳಿ ತೀರ್ಮಾನ ಆಗಿ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದ್ರಿಂದ ನೀವು ಈ ಚುನಾವಣೆಯಲ್ಲಿ ನೀವೇ